ಹೌ ಟು ಗ್ರೋ ಇನ್ ಯೂಟ್ಯೂಬಲ್ಲಿ ಎಷ್ಟೋ ಜನ ಕ್ರಿಯೇಟರ್ಸ್ ಇದ್ದಾರೆ. ಹಾಗೆ DR ಬ್ರೋ ಸಹ ಇದ್ದಾರೆ. ಅವರು ಹೋದ ವರ್ಷಕ್ಕಿಂತ ಈ ವರ್ಷ ಯಾವ ರೀತಿ ಒಂದು ಯೂಟ್ಯೂಬಲ್ಲಿ ಗ್ರೋ ಆಗಿದೆ ಅಂತ ಅವ್ರ ಚಾನಲ್ನ ನೋಡ್ತಾ ಇರ್ಬೋದು. ನೀವು ಕೂಡ DR ಬ್ರೋ ಆಗಿ ಯೂಟ್ಯೂಬಲ್ಲಿ ಗ್ರೋ ಆಗ್ಬೇಕು ಅನ್ಕೊಂಡಿದ್ದೀರಾ? ಹಾಗಾದರೆ ನಾನು ಹೇಳೋ ಒಂದು 4 ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಿ. ಮೊದಲನೇ ಸ್ಟೆಪ್ ಬಂದುಬಿಟ್ಟು ಇಂಟ್ರೋ ವಿಡಿಯೋ. ನೀವು ಇವಾಗ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಮೊದಲು ನಿಮ್ಮ ಚಾನಲ್ ಬಗ್ಗೆ ಒಂದು ವಿಡಿಯೋನ ಹಾಕಿರ್ತೀರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಅಂತ. ಆ ವಿಡಿಯೋನ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ವ್ಯೂವರ್ಸ್ಗಳು ನೀವು ಬಿಟ್ಟಿರೋ ವಿಡಿಯೋನ ನೋಡ್ತಾ ಇರುವಾಗ ಅವರು ಈ ವಿಡಿಯೋ ಬಗ್ಗೆ ನಿಮ್ಮ ಚಾನಲ್ ಬಗ್ಗೆನೇ ತೋರಿಸ್ತಾ ಇದ್ದರೆ ಅವರು ವಿಡಿಯೋನ ನೋಡೋಕೆ ಹೋಗಲ್ಲ. ಇವಾಗ ನಾನು ಬಿಟ್ಟಿರೋ ಈ ವಿಡಿಯೋದಲ್ಲಿ ಸಹ ನಾನು ಇಂಟ್ರೋ ವಿಡಿಯೋನ ಹಾಕಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ನೀವು ಮೊದಲೇ 30 ಸೆಕೆಂಡಲ್ಲೇ ಜಜ್ಮೆಂಟ್ ಮಾಡಿಬಿಡ್ತೀರ. ಅದಕ್ಕಾಗಿ ಇಂಟ್ರೋ ವಿಡಿಯೋನ ಹಾಕಕ್ಕೆ ಹೋಗಬೇಡಿ. ಇದಾದ ತಕ್ಷಣ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ತಮ್ನೇಲ್. ನಾನಿವಾಗ DR ಬ್ರೋ ಅವರು ಹಾಕಿರೋ ತಮ್ನೇಲ್ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಅವರು ಒಂದು ತಮ್ನೇಲಲ್ಲಿ ಒಂದು ಸಸ್ಪೆನ್ಸ್ನ ಇಟ್ಟಿದ್ದಾರೆ. ಅಲ್ಲಿ ಯಾವ ಸ್ಥಳಕ್ಕೆ ಹೋಗಿದ್ದಾರೋ ಆ ಸ್ಥಳದ ಬಗ್ಗೆ ಒಂದು ಸಸ್ಪೆನ್ಸ್ನ ಇಟ್ಟಿದ್ದಾರೆ. ನೀವು ಆ ರೀತಿ ಒಂದು ಸಸ್ಪೆನ್ಸ್ನ ಇಡಬೇಕಾಗತ್ತೆ. ಆವಾಗಲೇ ವ್ಯೂವರ್ಸ್ಗಳು ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ವಿಡಿಯೋನ ನೋಡೋಕೆ ಹೋಗಲ್ಲ. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ತಮ್ನೇಲ್ ಮಾತ್ರ ನೀವು ಒಂದು ಬೆಸ್ಟ್ ಆ್ಯಪಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ ಆ್ಯಪಲ್ಲಿ ಅಂತ ಗೊತ್ತಿಲ್ಲ ಅಂದರೆ ನಾನೊಂದು ಆ್ಯಪ್ನ ಸಜೆಸ್ಟ್ ಮಾಡ್ತೀನಿ, ಪಿಕ್ಸೆಲ್ ಆ್ಯಪ್ ಅಂತ. ನೀವು ಅಲ್ಲಿ ಹೋಗಿ ಅದನ್ನ ಎಡಿಟ್ ಮಾಡ್ಕೊಳ್ಬೋದು. ಇದಾದ ತಕ್ಷಣ ಮೂರನೇ ಸ್ಟೆಪ್ ಹೋಗೋದಾದರೆ ಎಡಿಟಿಂಗ್ ನಿಮ್ಮ ಸ್ಕಿಲ್ನ ಜಾಸ್ತಿ ಮಾಡ್ಕೊಳ್ಬೇಕು. ಯಾಕಂದರೆ ನಾನಿವಾಗ ಸೆಂಟ್ರಲ್ಲಿ ಒಂದು ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಎಲ್ಲಿ ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಇವಾಗ ಯೋಚನೆ ಮಾಡೋದು ಅಂತ ಅಂದರೆ ಅಲ್ಲಿ ಒಂದು ಥಿಂಕಿಂಗ್ ಮ್ಯಾನ್ನ ಹಾಕ್ತಾಯಿದ್ದೀನಿ. ಹಾಗೆ ಬೇರೆ ವಿಡಿಯೋ ಅದರಲ್ಲೂ ಬೇರೆ ಬೇರೆ ರೀತಿ ಹಾಕ್ತಾ ಇರ್ತೀನಿ. ನಾನಿವಾಗ ಒಂದು ಲೆಟ್ರದ್ದು ಇದನ್ನು ಬರ್ತಾಯಿದೆ, ಅದು ಆ ರೀತಿಯೂ ಹಾಕಬೇಕಾಗುತ್ತೆ. ಮತ್ತು ಬ್ಯಾಕ್ಗ್ರೌಂಡ್ ವಿಡಿಯೋ ಹಾಕಿದ್ದೀನಲ್ಲ ಆ ರೀತಿಯೂ ಹಾಕಬೇಕಾಗುತ್ತೆ. ಯಾಕಂದರೆ ನೋಡೋರು ಒಂದೇ ರೀತಿ ನೀವು ಇವಾಗ ವಿಡಿಯೋನ ಮಾಡಿದ್ರೆ ಅವರು ನೋಡೋಕ್ಕಾಗಲ್ಲ. ಅದಕ್ಕಾಗಿ ಬೇರೆ ಬೇರೆ ರೀತಿ ಒಂದು ಅವ್ರಿಗೆ ಮನೋರಂಜಕವಾಗಿದ್ದರೆ ವಿಡಿಯೋನ ನೋಡ್ತಾರೆ. ಅದಕ್ಕಾಗಿ ನೀವು ಈ ರೀತಿ ವಿಡಿಯೋಗಳನ್ನ ಎಡಿಟ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನಾಲ್ಕನೇ ಸ್ಟೆಪ್ ಬಂದುಬಿಟ್ಟು ಸಸ್ಪೆನ್ಸ್. ನೀವು ಇವಾಗ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣವೇ ನಾನು ಈ ರೀತಿ ಮಾಡೋನಿದ್ದೀನಿ, ಆ ರೀತಿ ಮಾಡೋನಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳೋಕ್ಕೆ ಹೋಗಬೇಡಿ. ಅದನ್ನು ಒಂದು ಸ್ವಲ್ಪ ಸಸ್ಪೆನ್ಸ್ ಆಗಿಡಿ, ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳಿ. ಯಾಕಂದರೆ ನೀವು ಮೊದಲೇ ಹೇಳಿಬಿಟ್ರೆ ನಿಮ್ಮ ವಿಡಿಯೋನ ಕೊನೆವರೆಗೂ ಯಾರೂ ನೋಡೋಕ್ಕೆ ಹೋಗಲ್ಲ. ಅದಕ್ಕಾಗಿ ನೀವು ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಏನು ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಕ್ಲೂ ಕೊಡಿ, ಆದರೆ ಎಲ್ಲವನ್ನು ಹೇಳೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಾನು ಹೇಳಿರೋ ಈ 4 ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಿ. ನೀವು ಯೂಟ್ಯೂಬಲ್ಲಿ ಖಂಡಿತವಾಗಲೂ ನೀವು ಗ್ರೋ ಆಗೇ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ವಿರಾಮ.